ಮುತ್ತಪ್ಪ ರೈ ಮಗನ ಮೇಲೆ ಗುಂಡು ನುಗ್ಗಿಸಿದವರಿಗೆ ಖಾಕಿ ಬರೆ ಬೀಸಿದೆ. ಮನೆಯ ಬಳಿಯೇ ಫೈರಿಂಗ್ ಆಗಿರೋದ್ರಿಂದ ಸ್ಕೆಚ್ ಹಾಕಿದ ಆಪ್ತರ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಇವೆಲ್ಲದರ ಮಧ್ಯೆ ಮಿಡ್ ನೈಟ್ ಫೈರಿಂಗ್ ಕಹಾನಿಯಲ್ಲಿ ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಮಾಜಿ ಭೂಗತ ದೊರೆ ದಿವಂಗತ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಶೂಟೌಟ್ ನಡೆದು 3 ದಿನಗಳೇ ಕಳೆದಿವೆ. ತನಿಖೆಯ ಆಳಕ್ಕಿಳಿದಿರೋ ಪೊಲೀಸರು ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ. ಈ ಮಧ್ಯೆ ಹಣ, ಆಸ್ತಿ ಹಾಗೂ ಭೂಗತ ಲೋಕದ ಆಯಾಮಗಳಲ್ಲೂ ಖಾಕಿ ತನಿಖೆ ನಡೆಸ್ತಾ ಇದ್ದು, ರಿಕ್ಕಿ ರೈ ಚಿಕ್ಕಮ್ಮ ಸೇರಿ ದುಷ್ಕರ್ಮಿಗಳ ಮೊಬೈಲ್ನಲ್ಲಿ ಸತ್ಯ ಬಹಿರಂಗವಾಗಿದೆ. ರಿಕ್ಕಿ ಕೊಲೆಗೆ ಸ್ಕೆಚ್, ಫೀಲ್ಡ್ಗಿಳಿದ ಖಾಕಿ ಟೀಮ್. ರಿಕ್ಕಿಯ ಸಂಪೂರ್ಣ ಮಾಹಿತಿ ಲೀಕ್, ಫೈರಿಂಗ್. ಮಾಜಿ ಡಾನ್ ಮುತ್ತಪ್ಪ ರೈ ಬೆಂಗಳೂರು ಭೂಗತ ಲೋಕದಲ್ಲಿ ಸೃಷ್ಟಿಸಿದ್ದ ರಕ್ತ ಚರಿತ್ರೆ ಇವತ್ತು ಕೂಡ ಬೆಚ್ಚಿ ಬೀಳಿಸುವಂತಿದೆ. ಅದೆಷ್ಟೋ ಡಾನ್ಗಳು ಟಾರ್ಗೆಟ್ ಮಾಡಿದ್ರೂ ಮುತ್ತಪ್ಪ ರೈರನ್ನ ಅಲುಗಾಡಿಸಲು ಆಗಿರಲಿಲ್ಲ. ಸದ್ಯ ಅದೇ ಮುತ್ತಪ್ಪ ರೈ ಮಗನಿಗೆ ಶತ್ರುಗಳು ಜೀವ ಭಯ ಹುಟ್ಟಿಸಿದ್ದಾರೆ. ರಿಕ್ಕಿ ರೈ ಮೇಲೆ ಶೂಟೌಟ್ ನಡೀತಾ ಇದ್ದಂತೆ ಬಿಡದಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಮನೆಯ ಬಳಿಯೇ ಫೈರಿಂಗ್ ಆಗಿರುವುದರಿಂದ ರಿಕ್ಕಿಯ ಸೂಕ್ಷ್ಮ ಸ್ಪಾಟ್ಗಳ ಮಾಹಿತಿ ಸೋರಿಕೆಯಾಗಿದೆ. ಈ ಎಲ್ಲಾ ಮಾಹಿತಿಗಳು ರಿಕ್ಕಿ ಜೊತೆಯಲ್ಲಿದ್ದವರಿಂದಲೇ ಲೀಕ್ ಆಗಿ ಫೈರಿಂಗ್ ನಡೆಸಿರೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಸ್ಕೆಚ್ನಲ್ಲಿ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಕೈವಾಡ ಶಂಕೆ ಇದೆ. ರಿಕ್ಕಿ ಆಪ್ತರ ಮೂಲಕ ಅನುರಾಧ ಸ್ಕೆಚ್ ಹಾಕಿರುವ ಬಗ್ಗೆ ಅನುಮಾನ ಮೂಡಿದ್ದು, ಈ ಹಿನ್ನೆಲೆ ರಿಕ್ಕಿ ಗನ್ಮ್ಯಾನ್ ಮನೆಯ ಸಿಬ್ಬಂದಿಯನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಫೈರಿಂಗ್ ವೇಳೆ ರಿಕ್ಕಿ ಜೊತೆಯಲ್ಲಿದ್ದ ಚಾಲಕ ಬಸವರಾಜ್ ಗನ್ಮ್ಯಾನ್ ರಾಜ್ಪಾಲ್ನನ್ನ ವಿಚಾರಣೆ ನಡೆಸಿ ಹೇಳಿಕೆ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಬಿಡದಿಯ ರಿಕ್ಕಿ ರೈ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದು, ಮನೆ ಕೆಲಸಗಾರರು, ಅಡುಗೆ ಭಟ್ಟರು, ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ರಿಕ್ಕಿ ರೈ ಜೊತೆ ಸದಾ 5-6 ಗನ್ಮ್ಯಾನ್ಗಳು ಇರ್ತಿದ್ರು. ಆದ್ರೆ ಶುಕ್ರವಾರ ಮಾತ್ರ ಒಬ್ಬನೇ ಗನ್ಮ್ಯಾನ್ ಬಂದಿದ್ದ. ಹೀಗಾಗಿ ಗನ್ಮ್ಯಾನ್ಗಳಾದ ಗಿರಿ, ವಿಠಲ್ ಸೇರಿದಂತೆ ಹಲವರ ಡ್ರಿಲ್ ಮಾಡಲಾಗಿದೆ. ಜೊತೆಗೆ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರೋ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ, ರಾಕೇಶ್ ಮಲ್ಲಿ, ನಿತೇಶ್ ಶೆಟ್ಟಿ, ವೈದ್ಯನಾಥನ್ 3 ತಿಂಗಳ ಸಿಡಿಆರ್ ಸಂಗ್ರಹಿಸಿದ್ದಾರೆ. ಭೀಕರ ಗುಂಡಿನ ದಾಳಿ ಮಾಡಿದ ದುಷ್ಕರ್ಮಿಗಳು ಸ್ಥಳದಲ್ಲೇ ಬೇಸಿಕ್ ಮೊಬೈಲ್ ಸೆಟ್ ಬಿಟ್ಟು ಹೋಗಿದ್ದಾರೆ. ಸಿಮ್ ಇಲ್ಲದ ಮೊಬೈಲ್ನ ಈ ಅಸಲಿ ಕಹಾನಿ ಇದೀಗ ಬೆಳಕಿಗೆ ಬಂದಿದೆ. ರಿಕ್ಕಿಗಾಗಿ ಕಗ್ಗತ್ತಲಲ್ಲಿ ಕಾದು ಕೂತಿದ್ದ ದುಷ್ಕರ್ಮಿಗಳು ಟಾರ್ಚ್ಗಾಗಿ ಈ ಸಿಮ್ ಇಲ್ಲದ ಮೊಬೈಲ್ ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಶಾರ್ಪ್ ಶೂಟರ್ಗಳ ಪ್ಲಾನ್ಗೆ ರಾಮನಗರ ಪೊಲೀಸರೇ ಶಾಕ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 8.